ಅಧಿಕಾರಿಗಳು ಎಷ್ಟು ತಾತ್ಸಾರ ತಹಶೀಲ್ದಾರ್ ಹೇಳ್ತಾರೆ ನಿನ್ನೆ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತೀವಿ ಏನಾಗೈತೆ ಇಷ್ಟು ವರ್ಷ ಮಾಡಿದಿರಲ್ಲಪ್ಪ ಗಡಿಲಿ ಪಕ್ಕಕ್ಕೆ ಅಂತ ಹೇಳೋ ಮಾತಾಡ್ತಾರೆ. ಆಮೇಲೆ ಮೊನ್ನೆ PUC ಅದೇನೋ ಪೊಲೀಸ್ ಸಂಬಂಧ ಅಧಿಕಾರಿ ಹೇಳ್ತಾರೆ ಈ ಕೊಲ್ಚೆನಿ ಕುಡಿಬೋದು ಅಂತ ಹೇಳ್ತಾರೆ. ಏನ್ ತಮ್ಮ ಹೆಸರು? ಶಿವಕುಮಾರ್. ಇವಾಗ ನಾವಿಬ್ರು ಕುಡಿಯೋಣ ನೀರು ಕುಡಿಬೋದು. ನೀವು ಫಸ್ಟ್ ಕುಡಿ. ತಕ್ಕದ ಉತ್ತರ ಇವರೇ ಕೊಟ್ಟಾರೆ, ಲೋಕಾಯುಕ್ತವ್ರೆ. ಇಂಥ ಅಧಿಕಾರಿಗಳು ನಂಬ್ಕೊಂಡು ನಾವು ಹೋರಾಟದಿಂದ ತೆಗೆದಿಲ್ಲ. ಈ ಬಾರಿ ನಮ್ಮ ಹೋರಾಟಕ್ಕೆ ಎಲ್ಲವರೆಗೂ ಮುಂದುವರಿಸ್ತೀವಿ. ಮತ್ತೆ ಈ ಬಾರಿ 26ನೇ ತಾರೀಕು ಗಣರಾಜ್ಯೋತ್ಸವದಿಂದ ತಪ್ಪಾಗಿ ಆತ್ಮದೊಂದು ಸಣ್ಣ ಸಿದ್ಧಾಂತ ಇಷ್ಟಪಡ್ತೀನಿ. ದಿನನಿತ್ಯ ಕುಡಿಯುವಂತ ನೀರು, ಆಹಾರ ಇದು ತುಂಬಾ ಇಂಪಾರ್ಟೆಂಟ್. ಗಾಳಿ, ನೀರು ಮತ್ತೆ ಆಹಾರ ಅನ್ನೋದೇನಿದೆ ಮೂಲಭೂತವಾಗಿ ಶುದ್ಧವಾಗಿರೋದನ್ನ ತಿನ್ಬೇಕು. ಇಲ್ಲಾಂದ್ರೆ ನಾವು ಮನುಷ್ಯನೇ ಆರೋಗ್ಯವಾಗಿಲ್ಲ ಅಂದ್ರೆ ನಾವು ಬದುಕಿದ್ರೆ ಉಪಯೋಗ ಏನು? ಬದುಕು ಕೂಡ ಜಾಸ್ತಿ ದಿವಸ ಬದುಕಲ್ಲ ಅಂತ ಗೊತ್ತಾಗಿದೆ. ನಮ್ಮ ಈ ಪಂಚಾಯತಿ 2 ಪಂಚಾಯತಿಯವ್ರಿಗೆ ತುಂಬಾ ದಿವಸ ಬದುಕಲ್ಲ ನಾವು. ಈ ತರ ಬದುಕು ಏನಕ್ಕೆ ಬದುಕಬೇಕು ಅನ್ನೋ ತರ ಇದೆ. ದಯಮಾಡಿ ನೀವು ರೂಲ್ಸ್ ಪ್ರಕಾರ ನಮ್ಗೆ ಮೂಲಭೂತವಾಗಿ ಕೊಡುವಂಥದ್ದನ್ನ ದಯಮಾಡಿ ಮುಖ್ಯಮಂತ್ರಿಗಳಾಗಲಿ, ಇದಕ್ಕೆ ಸಂಬಂಧಪಟ್ಟ ಸಚಿವರಾಗಲಿ ಅಥವಾ ಇದು ಕಾರ್ಯದರ್ಶಿಗಳಾಗಲಿ ಇದನ್ನ ನಿಮ್ಮ ಗಮನಕ್ಕೆ ತಗೊಳ್ಬೇಕು. ನೀವು ಸುಮ್ಮನೆ ಕೇಳಿಸ್ಕೊಳ್ತಿದ್ದೀರಾ, ನಮ್ಮ ಬೇಡಿಕೆಗಳನ್ನ ಸುಮ್ಮನೆ ಕೇಳಿಸ್ಕೊಂಡ ಮೇಲೆ ಅದನ್ನ ಸುಮ್ಮನೆ ಗಾಳಿಗೆ ಬಿಟ್ಟಿದ್ದೀರಾ. ಹಂಗೇನಾದ್ರೂ ನಮ್ಮ ಬೇಡಿಕೆನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಂಗಿದ್ರೆ 57 ಕೋಟಿ ವ್ಯವಸ್ಥೆ ಮಾಡೋದಕ್ಕೆ ಇಷ್ಟು ದಿವಸ ಅಗತ್ಯ ಇರಲಿಲ್ಲ. 57 ಕೋಟಿ ರಾಜ್ಯ ಸರ್ಕಾರಕ್ಕೆ ಏನೇನು ಅಲ್ಲ. ಸಾಮಾನ್ಯ ಮನುಷ್ಯನೇ ಅವ್ರ ಕಷ್ಟ ಅಂದಾಗ 50,000 ಲಕ್ಷ 5 ಲಕ್ಷ ಕೋಟಿ ರೂಪಾಯಿ ವ್ಯವಸ್ಥೆ ಮಾಡ್ಕೊಳ್ತಾರೆ. ರಾಜ್ಯ ಸರ್ಕಾರ ಇದು ನಿರ್ಲಕ್ಷ್ಯ ಬೇಕು ಅಂತಾನೆ ನಮ್ಮ ಪ್ರಾಣಗಳ ನಡುವೆ ಇವರು ಆ ಹುಡುಗಾಟ ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಮನೆ ಬಂದು ಲೋಕಾಯುಕ್ತ ಹತ್ರ ಒಬ್ಬ ಅಧಿಕಾರಿ ಹೇಳ್ತಾರೆ ಇದು ನೀರು ಕುಡಿಬೋದೇನ್ರಿ ಅಂತ. ಲೋಕಾಯುಕ್ತ ಜನರಲ್ ಪ್ರಶ್ನೆ ಕೇಳಿದ್ರು. ಪಾಪ ವೀರಪ್ಪ ಸರ್ ಜನರಲ್ ಪ್ರಶ್ನೆ ಕೇಳಿದ್ರು. DC ಅವರು ಜೊತೆಯಲ್ಲಿತ್ತು. ಕೇಳಿದಂತ ಸಮಯದಲ್ಲಿ ಇವರು ಪರಿಸರ ಮಾಲಿನ್ಯ ಅಧಿಕಾರಿ ಸರ್ ಇದು ಕುಡಿಬಹುದು ಅಂತಾರೆ. ಅವ್ರು ಹಂಗೆ ವಾಪಸ್ ಕೇಳಿದ್ರು. ಸಾಮಾನ್ಯ ಹಳ್ಳಿ ಭಾಷೆನಲ್ಲಿ ಕೇಳಿದ್ರು, ಕುಡಿತೀಯಪ್ಪ ನೀನು ಇದನ್ನ ಅಂತ. ಸರ್ ಇಲ್ಲ ಸರ್ ಅಂದ್ಬಿಟ್ಟು ದನ ತರ ಕುಡಿಬೋದು ಅಂತ ಹೇಳ್ತಾರೆ. ಅಧಿಕಾರಿಗಳು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಿಜ ಅವ್ರಿಗೆ ಸರ್ಕಾರ ದುಡ್ಡು ಕೊಡ್ತಿಲ್ಲ ದುಡ್ಡು ಸರ್ಕಾರ ನಾವೇನು ಮಾಡೋಕ್ಕಾಗ್ತಿಲ್ಲ ಅನ್ನೋ ವಿಚಾರನ ಹೇಳಿ. ಇಲ್ಲ ಸರ್ಕಾರ ಅವ್ರ ಮೇಲೆ ಇರೋದನ್ನ ಸರ್ಕಾರಕ್ಕೂ ಗಮನಕ್ಕೂ ತರ್ತೀರಾ. ನಮ್ಮ ಜೀವಗಳ ಜೊತೆ ಆಟ ಆಡ್ಕೊಳ್ಳೋ ಅಂತ ಅಧಿಕಾರಿಗಳು ಬೇಡ. ಈ ರೀತಿ ಆಟ ಆಡಿದ್ರೆ ನಾವು ಈ ಸರಿ ಬಹು ಕಾರಣ ಪ್ರಶ್ನೆಯೇ ಇಲ್ಲ. ಈ ಸಾರಿ ಕಪ್ಪು ಬಾವುಟನ 100% ಎಲ್ಲ ನಮ್ಮ 2 ಪಂಚಾಯತಿ ಎಲ್ಲ ಗ್ರಾಮಗಳಲ್ಲಿ ಪ್ರತಿಯೊಂದು ಮನೆ ಮೇಲೆ ಆರಿಸ್ತೀವಿ. ಇದರಲ್ಲಿ ಅನುಮಾನನೇ ಇಲ್ಲ. ನೀವು ಎಷ್ಟು ಜನನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀರಾ, ಜೈಲಲ್ಲಿ ಇರ್ತೀರಾ, ಇಟ್ಬಿಡಿ. ನಾವು ಅದಕ್ಕೆ ರೆಡಿ ಇದ್ದೀವಿ. ಹಂಗಾಗಿ ಈ ಸಾರಿ ಯಾವುದೇ ಕಾರಣಕ್ಕೂ ಯಾವುದೇ ಸಂಧಾನಗಳು ಇದೆಲ್ಲ ಇಲ್ಲ. ವರ್ಕ್ ಆರ್ಡರ್ ತಗೊಂಬನ್ನಿ, ತೋರಿಸಿ ಈ ವರ್ಕಿಂಗ್ ನೋಡಪ್ಪ ರನ್ನಿಂಗ್ ಆಗಿದೆ, ನೀವು ಕೈ ಬಿಡಿ ಅಂತ ಕೇಳಿ ಅವಾಗ ನಾವೆಲ್ಲರೂ ಕುತ್ಕೊಂಡು ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಇದನ್ನ ಬಗೆಹರಿಸ್ಕೊಳ್ತೀವಿ ಅಂತ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.